ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ? ತುಂಬಾ ನಿಗೂಢವಾಗಿರುವಂತದ್ದು. ಹಾಂ ಸರ್. ಆ, ನಿಮ್ಮ ಸಮುದಾಯದವರು ಡೆತ್ ಆದ್ರೆ ಅದು ಏನು ತೋರಿಸಲ್ಲಂತೆ. ಹೌದಾ? ಅದು ಏನು ವಿಷಯ ಅದು? ಅಂದ್ರೆ ಇವಾಗ ನೋಡಿ ಈಗ ನಾರ್ಮಲ್ ಆಗಿದ್ರೆ ವ್ಯಕ್ತಿಗಳು ಡೆತ್ ಆದ್ರೆ ಸತ್ರೆ ಮನೆಯಲ್ಲಿ ತೋರಿಸೋಕಿಡ್ತಾರೆ. ಎಲ್ರೂ ಫ್ಯಾಮಿಲಿ ಬರ್ತಾರೆ, ಸಂಬಂಧಿಕರು ಬರ್ತಾರೆ. ಈ ತರ ಎಲ್ಲ ಇರುತ್ತಂತೆ. ಬಟ್ ನಿಮ್ಮಲ್ಲಿ ಏನಾದೇನೋ ರಾತ್ರಿ ಮಾಡ್ತಾರೆ. ಆ ತರ ಏನೋ ಕೇಳ್ಕೊಂಡಿದ್ದೆ. ನನಗೆ ಅದು ಆಕ್ಚುअली ಕ್ಲಿಯರೆನ್ಸ್ ಇಲ್ಲ. ಬಟ್ ಹಾಂ ನೀವು ಸರ್. ನಿಮ್ಮವ್ರು ಡೆತ್ ಆದಾಗ ಹೋಗಿದ್ದೀರಾ ನೀವು? ಹೋಗಿದ್ದೀನಿ ಸರ್ ಅಂದ್ರೆ. ಯಾವ ರೀತಿ ಇರುತ್ತೆ? ಅದು ಹೇಳ್ಬೋದಾ? ಅಂದ್ರೆ ಮುಂಚೆ ಎಲ್ಲ ಹ್ಮ್, ಸ್ಟಾರ್ಟಿಂಗ್ ಎಲ್ಲ ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು. ಹ್ಮ್. ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ನನ್ನ ಮಗ ನನ್ನ ಪಾಲಿಗೆ ಸತ್ತೋದ್ನ ಅಂತ ಹೇಳಿ ತಂದೆ ತಾಯಿ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು ದೂರ ಮಾಡ್ತಾ ಇದ್ರು. ಆ ಯಾರನ್ನು? ಮೆಂಟಲ್ಲಿ ಈಗ ನನ್ನ ಸಮುದಾಯದವ್ರನ್ನ ಆ, ದೂರ ಆ. ಮಾಡಿದಾಗ, ಈಗ ಆಹಾ! ನನ್ನ ಸಮುದಾಯದವ್ರ ವಯಸ್ಸಾಗ್ಲಿ, ಏನನ್ನೋ ಹುಷಾರ್ ತಪ್ಪಾಗ್ಲಿ, ಕಾಯಿಲೆ ಬಿದ್ದು ಆಗ್ಲಿ ಹ್ಮ್, ತೀರೋದ್ರೆ, ಹ್ಮ್, ಈಗ ಅಲ್ಲಿ ಅಪ್ಪ ಅಮ್ಮನು ಯಾರು ಬರಲ್ಲ, ಆ ಊರಿನ ಜನಗಳು ಯಾರು ಬರಲ್ಲ, ಫ್ಯಾಮಿಲಿಗಳು ಯಾರು ಬರಲ್ಲ. ಹ್ಮ್, ಹಾಗಾಗಿ ನನ್ನ ಸಮುದಾಯದವರೇ ಮಾಡ್ಬೇಕಾಗಿತ್ತು. ಹ್ಮ್, ಮೊದ್ಲೇ ನಮ್ಗೆ ರೆಸ್ಪೆಕ್ಟ್ ಇಲ್ಲ, ಚೀತು ಅನ್ನೋದು ಈ ಸಮಾಜದಲ್ಲಿ. ಹ್ಮ್, ಆ ತರ ಹೊರಗಡೆ ಆಗಿರ್ಬೋದು, ಹೊರಗಡೆ ಕರ್ಕೊಂಡ್ ಹೋದ್ರೆ ಯಾರಿಗ್ ಗೌರವ ಕೊಡ್ತಾರ? ಹ್ಮ್. ಹಾಗಾಗಿ ಹಿಂದಿನ ಕಾಲದಲ್ಲಿ ನಮ್ಮ ಸಮುದಾಯದವ್ರನ್ನ ರಾತ್ರಿ ಸಮಯದಲ್ಲಿ ಮಣ್ಣ್ ಮಾಡ್ತಾ ಇದ್ರಂತೆ. ಏನಕ್ಕೆ ಅದು? ಅದು ಹ್ಮ್, ಅದು ಮುಂಚೆ ಅಷ್ಟೊಂದು ನನ್ಗೂನು ಗೊತ್ತಿಲ್ಲ ಸರ್ ಅದು. ಹ್ಮ್. ಮುಂಚೆಯಿಂದ ಬಂದಿರೋದು. ಹೀಗೆಲ್ಲ ನಮ್ಮ ಸಮುದಾಯದವ್ರು ಯಾರೇ ತೀರಿ ಹೋದ್ರುನು ಅವ್ರ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಅವ್ರದ್ದು ಬಾಡಿ ಎಲ್ಲ ಬರಕ್ ತಗೊಂಡ್ ಹೇಳ್ತಾರೆ. ಹೋಗ್ತಾರೆ. ಬರಕ್ ಹೇಳ್ತಾರೆ. ಬಾಡಿ ಎಲ್ಲ ಇವಾಗ ಕೊಡ್ತಾ ತಗೊಂಡ್ ಇದ್ದೀರಿ. ಹೋಗ್ತಾರೆ, ಕೊಂಡೋಗ್ತಾರೆ. ಹಾ. ನಮ್ಮ ಸಮುದಾಯದಲ್ಲಿ ಯಾವ ತರ ಒಂಥರ ಅಂತ್ಯಕ್ರಿಯೆ ಮಾಡ್ತಾರೆ ಅದೇ ರೀತಿನೇ ಮಾಡ್ತಾ ಇದ್ದಾರೆ. ಬದಲಾಗ್ತಾ ಬಂತು. ಬದಲಾವಣೆ ಆಗಿದೆ ಸರ್. ತುಂಬಾನೇ ಹ್ಮ್. ಆಗ್ತಾ ಇದೆ. ಅಲ್ವಾ? ಮುಂಚೆ ಇದ್ದಕ್ಕೂ ಇವಾಗ ಇದ್ದಕ್ಕೂ ವ್ಯತ್ಯಾಸ ತುಂಬಾ ಇದೆ. ನೀವು ನೋಡಿರ್ತೀರ ಮುಂಚೆ ನಮ್ಮ ಸಮುದಾಯದವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಭಯ ಪಡ್ಬೇಕು. ಯಾಕಂದ್ರೆ ಊಟ ಮಾಡಿರುವಂತ ಪ್ಲೇಟ್ ಅಲ್ಲಿ ಇರುವಂತ ಊಟ ಮಾಡಿರೋ ನೀರು ಮುಖಕ್ಕೆ ಎರ್ಸೋದು, ತಲೆ ಮೇಲೆ ಎರ್ಸೋಂಥದ್ದು. ಆ ಮತ್ತೆ ಸಗಣಿದ ನೀರ್ ಇರ್ತಲ್ಲ ಸರ್, ಅದನ್ನ ಉಗ್ಗುವಂಥದ್ದು, ಕಲ್ಲು ಬಿಸಾಡುವಂಥದ್ದು, ಕಲ್ಲು ಎಸಿತಾ ಇದ್ರು. ಮತ್ತೆ ಹೀಗೆ ತುಂಬಾನೇ ಅವಮಾನ ಮಾಡ್ತಾ ಇದ್ರು. ಹ್ಮ್, ಹ್ಮ್. ಆಗ ಆ ಹಿಂದಿನ ಕಾಲದಲ್ಲಿ ಕಂಪೇರ್ ಮಾಡಿದ್ರೆ ಹೀಗೆ ತುಂಬಾ ಬದಲಾವಣೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾರ್ಮಲ್ ಆಗಿ ಇಷ್ಟಪಡ್ತೇನೆ. ನೋಡ್ಕೊಳ್ತಾ ಇದ್ದಾರೆ. ಹೌದು, ಇವಾಗೆಲ್ಲ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಜನಗಳು. ಇವರು ನಮ್ಮಾಗೆಲ್ಲ, ಇವರು ಅಮ್ಮನ ಗರ್ಭದಿಂದನೇ ಬಂದವರು, ಇವ್ರೇನು ಆಕಾಶದಿಂದ ಬಂದವರಲ್ಲ. ಹ್ಮ್, ಇವರು ಸಮಾಜದಲ್ಲಿ ಎಲ್ಲರಂತೆ ಇವ್ರು ಕೂಡ ಅಂತ ಹೇಳಿ ಎಷ್ಟೋ ಜನಗಳು ಗೌರವ ಕೊಡ್ತಾರೆ. ಹ್ಮ್, ಮತ್ತೆ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ಹ್ಮ್, ಅದು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ, ನಾನು ಹುಟ್ಟಿರೋದಂದ್ರೆ ಉತ್ತರ ಕರ್ನಾಟಕ. ಉತ್ತರ ಹ್ಮ್, ಕರ್ನಾಟಕ ಭಾಗದವಳು. ಈಗ ಜೀವನ ಮಾಡ್ತಾ ಇರೋದಂತಂದ್ರೆ ಈ ಭಾಗದಲ್ಲಿ. ಹ್ಮ್, ಅಂದ್ರೆ ನಾನು ಆ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಇಲ್ಲಿ ದಕ್ಷಿಣದಲ್ಲಿ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಕರಾವಳಿ ಭಾಗ ಆಗಿರ್ಬೋದು, ನಾನು ಯಾವಾಗ್ಲೂ ಅವರಿಗೆ ಚಿರಋಣಿ ಆಗಿರುತ್ತೇನೆ. ಯಾಕಂದ್ರೆ ಹುಟ್ಟಿಸಿದ ನಾಡಿಗೂ, ಅಂದ್ರೆ ಬೆಳೆಸಿದ ಜೀವನ ನಾಡು. ಮಾಡ್ತಿರುವಂತ ನಾಡಿಗೂ ಯಾವತ್ತೂ ಮರಿಬಾರ್ದಂತೆ. ಮರ್ತ್ರೆ ಅದು ಒಳ್ಳೇದು ಆಗಲ್ಲಂತೆ. ಹ್ಮ್, ಹ್ಮ್, ಹ್ಮ್. ಹಾಗಾಗಿ ನಾನು ಯಾವಾಗ್ಲೂ ಅವರಿಗೆ ಚಿರಋಣಿ ಆಗಿರ್ತೇನೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾನೆ ಅಲ್ವಾ? ನೀವಂತಲ್ಲ, ಎಲ್ರು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡೇ ಮಾಡಿರ್ತಾರೆ. ಸೊ ನಿಮ್ ಜೀವನದಲ್ಲಿ ಒಂದು ತಪ್ಪಾಗಿರ್ಬೋದು. ನಿಮ್ಗೆ ಗೊತ್ತಿಲ್ಲದೆಯೋ ಏನಾದರೂ. ಸೊ ಈ ತಪ್ಪು ಮಾಡಿ ನಾನು ಇನ್ನೂ ಕ್ಷಮೆ ಕೇಳಿಲ್ಲ, ಇನ್ನು ಈ ವ್ಯಕ್ತಿ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಇವಾಗ ನಿಮ್ಗೆ ಕೇಳ್ಬೋದು. ಯಾರ ಜೊತೆ ಕ್ಷಮೆ ಕೇಳಬೇಕು, ಏನ್ ತಪ್ಪು ಮಾಡಿದ್ದೀರಿ, ಓಪನ್ ಅಪ್ ಆಗಿ ನಿಮ್ಗೆ ಕ್ಷಮೆ ಕೇಳ್ಬೋದು. ಓಕೆ. ಜೀವನದಲ್ಲಂದ್ರೆ ಮನುಷ್ಯನ ಮೇಲೆ ತಪ್ಪು ಮಾಡೇ ಮಾಡಿರ್ತೇನೆ. ಆದ್ರೆ ನನ್ನ ಲೈಫಲ್ಲಿ ಕೂಡ ಈಗ ತಪ್ಪು ಮಾಡಿದೀನೋ, ಬಿಟ್ಟಿದ್ದೀನೋ ಗೊತ್ತಿಲ್ಲ. ಆದ್ರೆ ನಾನು ಒಂದು ತಪ್ಪು ಮಾಡಿದ್ದೀನಿ. ನಾನು ಈ ತರ ಮಂಗಳಮುಖಿ ಆಗಿದ್ದೇ ಒಂದು ದೊಡ್ಡ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ನಾನು ಕ್ಷಮೆ ಕೇಳ್ತಾ ಇರೋದು ನನ್ನ ಅಪ್ಪ ಅಮ್ಮನಿಗೆ. ಅಪ್ಪ ಅಮ್ಮನಿಗೆ ಯಾಕೆ ಕ್ಷಮೆ ಕೇಳ್ತಿದ್ದೀನಿ ಅಂತಂತಂದ್ರೆ, ನನ್ನ ಅಪ್ಪ ಅಮ್ಮ ನಾನು ಚಿಕ್ಕದಿರ್ಬೇಕಾದ್ರೆ ನನಗೆ ಹೇಳ್ತಾ ಇದ್ರು, ನೀನು ಮುಂದೊಂದ್ ದಿನ ಡಾಕ್ಟರ್ ಆಗ್ತೀಯಾ, ಮುಂದೊಂದ್ ದಿನ ಇಂಜಿನಿಯರ್ ಆಗ್ತೀಯಾ, ಮುಂದೊಂದ್ ದಿನ ಪೊಲೀಸ್ ಆಗ್ತೀಯಾ, ಒಳ್ಳೆ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇರ್ತೀಯ ಅಂತಂತ ಹೇಳಿ ಅಪ್ಪ ಅಮ್ಮ ತುಂಬಾನೇ ಕನಸು ಪಟ್ಟಿದ್ರು. ತುಂಬಾನೇ ಕನಸು ದಿನನ್ನು ಕನಸು ಕಾಣ್ತಾ ಇದ್ರು ನನ್ನ ಬಗ್ಗೆ. ಆದ್ರೆ ನಾನು ಬೆಳೀತಾ ಬೆಳೀತಾ ಒಂದು ಮಂಗಳಮುಖಿ ಆಗಿದ್ದೀನಲ್ಲ, ನನ್ನ ಅಪ್ಪ ಅಮ್ಮನ ಕನಸು ನುಚ್ಚು ನೂರಾಗಿ ಹೋಯ್ತಲ್ಲ. ಅದಕ್ಕೋಸ್ಕರ ನನ್ನ ಅಪ್ಪ ಅಮ್ಮನಿಗೆ ಫಸ್ಟ್ ನಾನು ಕ್ಷಮೆ ಕೇಳ್ತೇನೆ, ಸಾರಿ ಕೇಳ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನನ್ನ ತಪ್ಪಲ್ಲ ಈ ತರ ಮಂಗಳಮುಖಿ ಆಗಿದ್ದು. ಆ ಮೇಲ್ಗಡೆ ಆ ದೇವ್ರ ತಪ್ಪ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಅಪ್ಪ ಅಮ್ಮನಿಗೆ ಫಸ್ಟ್ ನಾನು ಕ್ಷಮೆ ಕೇಳ್ತೇನೆ. ಸಾರಿ ಅಪ್ಪ ಅಮ್ಮ, ಪ್ಲೀಸ್ ಸಾರಿ, ಕ್ಷಮಿಸ್ಬಿಡಿ. ಅಂತ ಹೇಳ್ತಿದ್ದೀನಿ. ಕೊನೆಯದಾಗಿ ನಮ್ಮ ಈ ಒಂದು ಸ್ಟುಡಿಯೋಗೆ ಬಂದಿದ್ದೀರಾ, ಓಕೆ. ನಿಮಗೊಂದು ಅವಕಾಶ, ನಮ್ಗೊಂದು ಅವಕಾಶ ಕೊಟ್ಟು ನಿಮ್ ಜೊತೆ ಮಾತಾಡ್ಲಿಕ್ಕೆ ಏನ್ ಹೇಳ್ತೀರಾ? ನನಗೆ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಂದ್ರೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೊಂದು ಎಲೆಮರೆ ಕಾಯಿ ತರ ಇದ್ದಿದ್ದು.
ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ನಾನು ಒಂದು ಮಂಗಳಮುಖಿ ಈ ಥರ ಮಾಡ್ತಿದ್ದಾಳೆ ಅಂತೇಳಿ ಯಾರಿಗೂ ಗೊತ್ತಿದ್ದಿಲ್ಲ. ಆದರೆ ಮೀಡಿಯಾದವರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು ಅದನ್ನ ನೋಡಿ ಸ್ವಲ್ಪ ಅದನ್ನ ಸಮಾಜಕ್ಕೆ ಹೊರಗಡೆ ತಂದಾಗ, ಆ ಹನಿ ಅವತ್ತಿನ ಹನಿ ಈ ಥರ ಸ್ಟೇಜ್‌ಗೆ ಈ ಸ್ಟೇಜಲ್ಲಿ ನೋಡಿರ್ತೀರ. ಈ ಸ್ಟೇಜ್ ಸಾಮಾನ್ಯದ್ದಲ್ಲ ಈ ಚೇರು. ಈ ಚೇರಲ್ಲಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲಿ ಕೂತ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ರಾಜಕೀಯರು ಕೂತ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂತ್ಕೊಂಡಿದ್ದಾರೆ. ಆ ಕೂತ್ಕೊಂಡಿರೋ ಜಾಗದಲ್ಲಿ ನನ್ನಂಥ ಒಂದು ಒಂದು ಮಂಗಳಮುಖಿ ಕೂತ್ಕೊಂಡಿದ್ದಾಳೆ ಅಂತ ಅನ್ನೋದಕ್ಕೆ ನನಗೊಂದು ತುಂಬಾ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಅವಕಾಶ ಮಾಡಿಕೊಟ್ಟಿರುವಂಥ ನಿಮಗೂ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ನಮ್ಮ ಸಮುದಾಯದವರು ಸಾಧಕರಿದ್ದಾರೆ. ಅವ್ರನ್ನೆಲ್ಲ ಹೊರಗಡೆ ತರೋ ಜವಾಬ್ದಾರಿ ನಿಮ್ಮದಾಗಿರಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.